ಹಲೋ ಹಲೋ ಛೀ ಹಲೋ 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 ಅಂಗಣ ಒಳಭಾಗದಲ್ಲಿ ಪಂದ್ಯ ಆರಂಭ ಕಾಡ್ತಾ ಇದೆ. ಸಂದೀಪ ಪೂಂಜಾಲಿ ಮತ್ತು ಸಲೀಂ ಅಂಗಣ ಒಳಭಾಗದಲ್ಲಿ ಭರತ್ ಸದಗಾರ್ಕ ಭಾಗದಲ್ಲಿ ಸಂದೀಪ ಪೂಂಜಾಲಿ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು ಪರವಾಗಿ ಮೊದಲ ಹಂತದ ಆಟಗಾರರಾದ್ರೆ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನು ಪೂರೈಸಿರುವಂತ ಬೂಮ್ ಬೂಮ್ ಸಲೀಂ ಅಂಗಣ ಒಳಭಾಗದಲ್ಲಿ ಪೂಂಜಾಲಿಗೆ ಎಸೆದಿರುವಂತ ಮೊದಲ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ ವೈಟ್ ಬಾಲ್ ಮುಖಾಂತರವಾಗಿ ಚಕ್ರವರ್ತಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ ಮೊದಲ ಓಟವನ್ನು ಅತಿಕ್ರಮಕ್ಕೆ ಓಟದ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. ತಂಡ ಮತ್ತೆ ಒಂದು ಇಲ್ಲಿ ಯಾವ ತಂಡ ಜಯಿಸುತ್ತೆ, ಅದು ಯಾವ ತಂಡ ಕ್ವಾಲಿಫೈ ಹಂತವನ್ನು ಕಾಣುತ್ತೆ ನೋಡ್ಬೇಕಾಗಿದೆ. ಮತ್ತೆ ಭರತ್ ಮತ್ತೆ ಸಂದೀಪ ಪೂಂಜಾಲಿ ಬಹಳ ಹೊಡೆತ ಒಂದಡ ಸೇರ್ಪಡೆ ಕೂಡ ಪೂಂಜಾಲಿ ದಾಳಿ ಮುಖಾಂತರವಾಗಿ ಮತ್ತೊಂಡ ಪೂರೈಕೆಯನ್ನು ಕಡ್ಕೊಳ್ತಾ ಇದೆ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು. ತಡಬತ್ತ ಹಂತದಲ್ಲಿ 2 ಓಟಗಳು. ಮೈಟಿ ಬೆಂಗಳೂರು ಆಡಿರುವಂತ ಒಂದು ಮೊದಲ ಪಂದ್ಯಾಟದಲ್ಲಿ ಬಹುಶಃ ಪ್ರಮುಖ ಆಟಗಾರರಿಲ್ಲದೆ ಆ ಪಂದ್ಯಾಟವನ್ನು ಆಡಿರುವಂತ ಮೈಟಿ ಕ್ರಿಕೆಟರ್ಸ್ ಮೊದಲ ಪಂದ್ಯಾಟದಲ್ಲಿ 23 ಚೆಂಡುಗಳ ಮುಂದೆ 45 ಓಟವನ್ನು ದಾಖಲಿಸಿರುವಂತ ಅನುಭವಿ ಆಟಗಾರ ಕೂಡ ಇದೆ ಮೈದಾನದ ಒಳಭಾಗದಲ್ಲಿ ಸಂದೀಪ ಪೂಂಜಾಲಿ. ಆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಿದ್ರು. ಅದಾದ ಬಳಿಕ ಪ್ರಮುಖ ಆಟಗಾರರು ಬಂದ ನಂತರ ಸಲೀಂ ಒಂದು ಪ್ರಮುಖ ಪಂದ್ಯದ ಅರ್ಧ ಶತಕವನ್ನು ಇದೇ ಮೈದಾನ ಒಳಭಾಗದಲ್ಲಿ ಸಿಡಿಸಿದಂತ ಆಟಗಾರ ಕೂಡ. ಮಹಾರಾಷ್ಟ್ರ ಮೂಲದ ಆಟಗಾರರಿಗೆ ಸರಿ ಸಮನಾಗಿ ನಿಂತು ಆಡಬಲ್ಲಂತ ಸಾಮರ್ಥ್ಯದ ಹೊಡೆತಗಾರ ಸಲೀಂ ಅಂಗಣ ಒಳಭಾಗದಲ್ಲಿ ಬಹಳ ಶುದ್ಧವೃತ್ತ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಒಂದೋಟ 2 ಓಟವನ್ನು ದಾಖಲಿಸುವ ಪ್ರಯತ್ನ. ಪೂಂಜಾಲಿ ಔಟ್. ಅನಗತ್ಯದ ಓಟವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು. ಮೊದಲ ಹಂತದ ರನ್ಔಟ್ ಮುಖಾಂತರವಾಗಿ ವಿಕೆಟ್ ಅನ್ನು ಉರುಳಿಸ್ತಾ ಇದೆ ಚಕ್ರವರ್ತಿ ತುಮಕೂರಿನ ತಂಡ. ನಾವು ಕಂಡ ಹಾಗೆ ಚಕ್ರವರ್ತಿ ಪ್ರಕಾಶ್ ಅವರ ಮುಂದಾಳತ್ವದಲ್ಲಿ ಕರ್ನಾಟಕದ ರಾಜ್ಯದಾದ್ಯಂತ ಟೂರ್ನಮೆಂಟ್ ಅನ್ನು ಆಡ್ತಾ ಇರುವಂತ ಈ ಒಂದು ತಂಡ ಕೂಡ ಬಹಳಷ್ಟೊಂದು ಶಿಸ್ತುದಾಯಕವಾಗಿ ಎಲ್ಲ ಟೂರ್ನಮೆಂಟ್ಗೆ ಹೋದ್ರು ಕೂಡ ಚಕ್ರವರ್ತಿ ತುಮಕೂರು ಅನ್ನುವಂತ ತಂಡ ಬಹಳಷ್ಟೊಂದು ಕೆಲವೊಂದು ಟೂರ್ನಮೆಂಟ್ಗಳಲ್ಲಿ ಶಿಸ್ತುದಾಯಕವಾಗಿ ಪ್ರತಿ ಟೂರ್ನಮೆಂಟ್ ಅನ್ನು ಆಡ್ತಾ ಇರುವಂತ ಒಂದು ತಂಡ ಕೂಡ ಕ್ರೀಡಾ ಸ್ಫೂರ್ತಿಯನ್ನು ಮೆಚ್ಚುವ ಮುಖಾಂತರವಾಗಿ ಒಂದು ಅತ್ಯುತ್ತಮ ರೀತಿಯಾದ ಟೂರ್ನಮೆಂಟ್ ಅನ್ನು ಆಡ್ತಾ ಇರುವಂತ ಒಂದು ತಂಡ ಕೂಡ ಚಕ್ರವರ್ತಿ ತುಮಕೂರು. ಮೈಸೂರಿನ ಅಂಗಣ ಒಳಭಾಗದಲ್ಲಿ ಬಹಳ ಶುದ್ಧವರ ಪಂದ್ಯಾಟವನ್ನು ಆಡಿತ್ತು. ಸಾಗರ ಮೈದಾನ ಒಳಭಾಗದಲ್ಲಿ ಅತ್ಯುತ್ತಮ ರೀತಿಯ ಪಂದ್ಯಾಟವನ್ನು ಆಡಿರುವಂತ ಈ ಒಂದು ಚಕ್ರವರ್ತಿ ತುಮಕೂರಿನ ತಂಡ ಬಹುತೇಕ ಪ್ರಶಸ್ತಿಗಳನ್ನ 27 ವರ್ಷಗಳಲ್ಲಿ ಜಯಿಸಿರುವಂತ ಒಂದು ತಂಡ ಕೂಡ ಈ ಪರಿಸರದ ಚಕ್ರವರ್ತಿ ತುಮಕೂರಿನ ತಂಡ. ಅಂಗಣ ಒಳಭಾಗದಲ್ಲಿ ಮೈಟಿ ಮಂಜನ ಸೇರ್ಪಡೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಇವತ್ತು ಸಂಜೆ 7 ಗಂಟೆಗೆ ಸರಿಯಾಗಿ ಗೃಹ ಮಂತ್ರಿಗಳಾಗಿರುವಂತ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಮತ್ತೆ ಭರತ್ ಲೇಟ್ ಕಟ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ವಿಕೆಟ್ ಬ್ಯಾಕ್ ಫುಟ್ ಅಲ್ಲಿ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು. ಅನಗತ್ಯದ ವಿಕೆಟ್ ಅನ್ನು ಕಳ್ಕೊಂಡಂತ ಸಂದೀಪ ಪೂಂಜಾಲಿ ಇವಾಗ ಅಂಗಣ ಒಳಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ತನ್ನೋಲಕ ಚೆಂಡು ಮೈಟಿ ಮಂಜನ ದಾಳಿ ಮುಖಾಂತರವಾಗಿ ಸೀಮಾರಕ್ಕೆ ಹೊರಭಾಗದ ಕ್ರಮಿಸ ಭರ್ಜರಿ 6
ರೋಟಗಳ ಸೇರ್ಪಡೆ ಕೂಡ ಅಂತಿಮ ದಿನದ ಮೊದಲ ಸಿಕ್ಸರ್ ಈ ಹಂತದಲ್ಲಿ ಮೈಟಿಯ ಪರವಾಗಿ ಮಂಜ ದಾಖಲಿಸ್ತಾ ಇದ್ದಾನೆ. ರೋಟಗಳ ಸೇರ್ಪಡೆ ತಂಡದ ಮತ ಅಂಕಿಅಂಶ ಪಟ್ಟಿಯಲ್ಲಿ 9-1. ಮೊದಲ ಓವರ್ ನಲ್ಲಿ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ತಡ ಮತ್ತೆ 9-5 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನ, ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸಿದ ಬೌಂಡ್ರಿ. 4 ಓಟದ ಸೇರ್ಪಡೆ ಕೂಡ. ಸಂದೀಪ ಪೂಂಜಾಲೆ ವಿಕೆಟ್ ಅನ್ನ ಕಳ್ಕೊಂಡ್ರು ಕೂಡ 1 ಬೌಂಡರಿ 1 ಸಿಕ್ಸರ್ ಅನ್ನ ಮೈಟಿ ಮಂಜ ದಾಖಲಿಸ್ತಾ ಇದೆ. ತಡ ಮೊತ್ತ ಮೊದಲ ಓವರ್ 13 ಓಟವನ್ನು ದಾಖಲಿಸ್ತಾ ಇದೆ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ವಿ ಸೋಮಣ್ಣನವರು, ಕೇಂದ್ರ ಜಲಶಕ್ತಿ ಹಾಗೂ ರೈತ ಖಾತೆಗಳ ರಾಜ್ಯ ಸಚಿವರು ಹಾಗೂ ಸಂಸದರು ಕೂಡ. ತುಮಕೂರು ಲೋಕಸಭಾ ಕ್ಷೇತ್ರ ಶ್ರೀ ವಿ ಸೋಮಣ್ಣನವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಗೃಹ ಮಂತ್ರಿಗಳಾಗಿರುವಂತ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಿನ್ನೆ ದಿನ ಚಲನಚಿತ್ರ ರಂಗದ ಖ್ಯಾತ ನಟ ದುನಿಯಾ ವಿಜಯ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಟೂರ್ನಮೆಂಟ್ ಅನ್ನು ಕೂಡ ಆಡಿದ್ದಾರೆ. ಮೊದಲ ದಿನ ಜಿ ಕನ್ನಡ ಖ್ಯಾತಿಯ ಚೆನ್ನಪ್ಪ ಮತ್ತು ಬಳಗದವರಿಂದ ಮನೋರಂಜನೆ ಕಾರ್ಯಕ್ರಮ ಉದ್ಘಾಟನೆಯ ದಿನದಂದು ಬಹಳಷ್ಟೊಂದು ಅದ್ದೂರಿಯಾಗಿ ಸಾಗಿತ್ತು. ಇವತ್ತು ಅಂತಿಮ ದಿನಕ್ಕಾಗಿ ಮತ್ತೊಂದಿಷ್ಟು ಅತಿಥಿ ಗಣ್ಯರ ಸಮಾಗಮವನ್ನು ಕಂಡುಕೊಳ್ಬೇಕಾಗಿದೆ. ಕಲ್ಪತರು ನಾಡು ತುಮಕೂರಿನ ವೇದಿಕೆಯ ಮೇಲ್ಭಾಗದಲ್ಲಿ ಯಶವಂತ್ ಎಸೆತಗಾರಿಕೆ ಭಾಗದಲ್ಲಿ 2ನೇ ಓವರ್ ಪ್ರಾರಂಭ ಕಾಡ್ತಾ ಇದೆ. ಮೊದಲ ಓವರ್ನ ಮುಕ್ತಾಯದಲ್ಲಿ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ 13 ಓಟವನ್ನು ದಾಖಲಿಸ್ತಾ ಇದೆ. 6 ಓವರ್ಗಳ ಪಂದ್ಯ. 2ನೇ ಓವರ್ ಮೊದಲ ಚೆಂಡು ಲಾಂಗ್ ಭಾಗದಲ್ಲಿ ಮತ್ತೆ ಒಂದೊಡ ಸೇರ್ಪಡೆ ಕೂಡ. ಬಹಳಷ್ಟೊಂದು ಅನುಭವಿ ದಿಗ್ಗಜ ಆಟಗಾರರನ್ನ ಬೆಳೆಸಿರುವಂತ ಒಂದು ರಾಜು ಅವರ ಮುಂದಾಳತ್ವದ ಒಂದು ತಂಡ ಕೂಡ. ವಿಮಲ್ ಆಗಿರ್ಬೋದು, ಸಲೀಂ ಆಗಿರ್ಬೋದು, ಮಂಜ ಆಗಿರ್ಬೋದು, ಸ್ಯಾಂಡಿ, ಮುರಳಿ, ಇಲ್ಲು, ಶಾಬುದ್ದೀನ್, ಈ ರೀತಿ ಆಟಗಾರರನ್ನ ಟೆನಿಸ್ ಬಾಲ್ ನಲ್ಲಿ ಬೆಳಕಿಗೆ ತಂದಿರುವಂತ ಏಕಮಾತ್ರ ತಂಡ ಕೂಡ ಮೈಟಿ ರಾಜು ಅವರ ಮುಂದಾಳತ್ವದ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಮುಂದುವರಿಕೆ ಕಾಡ್ತಾ ಇದೆ ಯಶವಂತ್. 2ನೇ ಓವರ್ ಚಾಲ್ತಿಯಲ್ಲಿ ತಡಮತ್ತ 14-1. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಇನ ಅಂತಿಮ ದಿನಕ್ಕಾಗಿ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮೊಬೈಲ್ ಯೂಟ್ಯೂಬ್ ಮುಖಾಂತರವಾಗಿ ನೇರ ಪ್ರಸಾರ ಮುಖಾಂತರವಾಗಿ ಪಂದ್ಯದ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಂಬುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನ ಯಶವಂತ 2ನೇ ಓವರ್ ನಲ್ಲಿ ಚಕ್ರವರ್ತಿ ಮಾಡ್ಕೊಳ್ಳಿ ಎಂದಾಗಿ ತಿಳಿಸ್ತಾ ಇದ್ದೇವೆ. ಈ ತನ್ಮಧ್ಯೆ ಬಹಳಷ್ಟು ಬರುತ್ತೆ ಒಂದು ಕ್ಯಾಚ್ ಆಗುವಂತ ಸಾಧ್ಯತೆ. ತನ್ಮೂಲಕ ಹೋಗಿ ಮೈಟಿ ಕ್ರಿಕೆಟರ್ಸ್ ಇನ ಮತ್ತೊಂದು ವಿಕೆಟ್ ಪತನ. ಮೊದಲ ಹಂತದಲ್ಲಿ ಪೂಂಜಾಲೆ ವಿಕೆಟ್ ಅನ್ನು ಕಳ್ಕೊಂಡಂತ ತಂಡ ಮತ್ತರ್ವ ಬೆಂಗಳೂರು ಮೈಟಿಯ ದೈತ್ಯ ಆಟಗಾರರ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಮೈಟಿ ಮಂಜೌಟ್.
14ಕ್ಕೆ 2 ವಿಕೆಟ್ ಸಾಗಾಟವನ್ನು ಕಾಡ್ತಾ ಇದೆ. ಬಹಳಷ್ಟೊಂದು ಅದ್ದೂರಿಯ ಪಂದ್ಯಕೂಟವನ್ನು ಕಾಣ್ತಕ್ಕಂತ ತುಮಕೂರಿನ ಮೈದಾನ. ಬಹಳಷ್ಟು ಬಾರಿ ಹಗಲಿನ ಪಂದ್ಯಕೂಟವನ್ನು ಕಂಡಿರುವಂತ ಒಂದು ಮೈದಾನ ಕೂಡ. ಬಹಳಷ್ಟು ಬಾರಿ ವ್ಯವಸ್ಥಿತ ಚೆಂಡು ದಾಂಡಿದ ಸಮರವನ್ನು ಕಂಡಿರ್ತಕ್ಕಂತ ಒಂದು ತುಮಕೂರಿನ ಹೆಸರಾಂತ ಮೈದಾನ. ಸರ್ಕಾರಿ ಜೂನಿಯರ್ ಕಾಲೇಜ್ ಆಟದ ಮೈದಾನ ಒಳಭಾಗದಲ್ಲಿ 4 ದಿನಗಳ ಕಾಲ ಒಂದು ವ್ಯವಸ್ಥಿತ ಪಂದ್ಯಕೂಟ ಸಂಯೋಜನೆ ಕೂಡ ಅಂತಿಮ ದಿನಕ್ಕಾಗಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪುಷ್ಪನಮನ ಕಾರ್ಯಕ್ರಮದ ಮಾಡಲಿಕ್ಕಿದ್ದಾರೆ ಶ್ರೀ ಅಶೋಕ್ ರವರು, ಮಾಲೀಕರು ಅರವಿಂದ ಪ್ರಾಪರ್ಟೀಸ್. ಅವ್ರ ಜೊತೆಗೆ ಶ್ರೀ DC ಗೌರಿಶಂಕರ್ ರವರು, ಮಾಜಿ ಶಾಸಕರು ತುಮಕೂರು ಗ್ರಾಮಾಂತರ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಷ್ಪನಮನ ಕಾರ್ಯಕ್ರಮವನ್ನು ವೇದಿಕೆ ಮೇಲ್ಭಾಗದಲ್ಲಿ ಮಾಡಲಿಕ್ಕಿದ್ದಾರೆ. ಇವತ್ತು ಕ್ರೀಡಾ ರತ್ನ ಗೌರವ ಪಡ್ಕೊಳ್ಳಿಕ್ಕಿದ್ದಾರೆ ಶ್ರೀ ಧೀರಾಜ್ ರವರು, ಮಾಲೀಕರು ST ಕಾನ್ಮಿಕ್ಸ್. ಅವ್ರ ಜೊತೆಗೆ ಶ್ರೀ ಬದ್ರಿನಾಥ್ ರವರು, ಮಾಲೀಕರು ಅಯೋಧ್ಯೆ ರಾಮ್ ಶೆಟ್ಟಿ ಅಂಡ್ ಸನ್ಸ್. ಅವ್ರ ಜೊತೆಗೆ ಶ್ರೀಧರ್ ರವರು, ಅಧ್ಯಕ್ಷರು ಮಹೇಶ್ PU ಕಾಲೇಜ್. ಇವರೆಲ್ಲರೂ ಕೂಡ ಇವತ್ತಿನ ವೇದಿಕೆಯ ಮೇಲ್ಭಾಗದಲ್ಲಿ ಕ್ರೀಡಾ ರತ್ನ ಗೌರವವನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಇದು ಇವತ್ತಿನ ಅಂತಿಮ ದಿನದ ವೇದಿಕೆಯ ಕಾರ್ಯಕ್ರಮ. ಸ್ಯಾಂಡಿ ಹೊಡೆತ ಲಗಾದಿ ಭಾಗದಲ್ಲಿ ಪ್ರೇಕ್ಷಕರ ಗ್ಯಾಲರಿ ಒಂದು ಮುಖಪುಟವನ್ನು ಬಡಿತಾರೆ. ಭರ್ಜರಿ ಸಿಕ್ಸರ್. ಮೈಟಿ ಸ್ಯಾಂಡಿ ಅಂಗಡ ಒಳಭಾಗದಲ್ಲಿ ಅಂಕಣಕ್ಕೆ ಬಂದ ಕೂಡಲೇ ಯಶವಂತನಿಗೆ ಮೊದಲ ಸಿಕ್ಸರ್ ಕೂಡ. ತಡ ಮೊತ್ತ 20ಕ್ಕೆ 2. ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೊಸಕೋಟೆಯ ಪರಿಸರದ ಜನಪ್ರಿಯ ಆಟಗಾರ ಕೂಡ ಮೈಟಿ ಸ್ಯಾಂಡಿ. ಎದುರಾಳಿ ಬೌಲರ್ಗಳ ಬೆವರನ್ನು ಇಳಿಸಬಲ್ಲಂತ ಆಟಗಾರ ಕೂಡ. ಮತ್ತೆ ಬೀಸೋದ ಪ್ರಯತ್ನ. ಶಾರ್ಟ್ 20 ಬ್ಯಾಕ್ಸ್ ನಡುವಣ ಚೆಂಡು. ಸ್ಯಾಂಡಿ ದಾಂಡಲೆ ಬೌಂಡ್ರಿ. 4 ಓಟದ ಸೇರ್ಪಡೆ ಕೂಡ. ಮೊದಲೇ ತಿಳಿಸಿದಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಎದುರಾಳಿಗ ಬೌಲರ್ಗಳ ಮೇಲೆ ಪ್ರಹಾರವನ್ನು ಮಾಡಬಲ್ಲಂತ ಸ್ಯಾಂಡಿ ಮೊದಲ ಸಿಕ್ಸರ್, ಮೊದಲ ಬೌಂಡರಿಯನ್ನು ತನ್ನ ದಾಂಡಿನ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದಲ್ಲಿ 24ಕ್ಕೆ 2 ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಎರಡು ಓವರ್ಗಳಲ್ಲಿ 24 ಓಟವನ್ನು ಬಿಟ್ಕೊಡ್ತಾ ಇದೆ ಚಕ್ರವರ್ತಿ ತುಮಕೂರಿನ ತಂಡ. ಮಂಜು ಎಸೆತಗಾರಿಕೆ ಭಾಗದಲ್ಲಿ 3ನೇ ಓವರ್ ಕೂಡ ಪ್ರಾರಂಭ ಕಾಡ್ತಾ ಇದೆ. ದಿನದಿಂದ ದಿನಕ್ಕೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಕೂಟವನ್ನು ಕಾಡ್ತಕ್ಕಂಥ ಟೆನ್ನಿಸ್ ಬಾಲ್. 1989ರಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಗಲು ರಾತ್ರಿ ಪಂದ್ಯಕೂಟ ಆರಂಭವನ್ನು ಕಂಡ್ರು ಕೂಡ ಅದಾದ ಬಳಿಕ ಹಗಲು ರಾತ್ರಿ ಪಂದ್ಯಕೂಟವೇ ಬಹಳಷ್ಟು ಪ್ರಚಾಳಿಕೆಗೆ ಬರ್ತಾ ಇದೆ ಟೆನ್ನಿಸ್ ರಂಗದಲ್ಲಿ. ಅಂಗಡ ಒಳಭಾಗದಲ್ಲೇ ಮಂಜು ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ ಬರ್ತದೆ. 1+1 2 ಓಟದ ಸೇರ್ಪಡೆ. ವೈಡ್ ಬಾಲ್, ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ.
ನೋ ಬಾಲ್ ಎನ್ನುವಂತ ಸೂಚನೆ ಅಂಗಳ ಭಾಗದಲ್ಲಿ ಫ್ರೀ ಹಿಟ್ಟಿನ ಚೆಂಡು. ಲ್ಯಾಂಡ್ ಲಾರ್ಡ್ ತಂಡ ನಿನ್ನೆದಿಂದ ಇದೇ ಮೈದಾನ ಒಳಭಾಗದಲ್ಲಿ ಪ್ರದರ್ಶನ ಪಂದ್ಯಾಟವನ್ನು ಆಡಿತ್ತು. ಜನವರಿ ತಿಂಗಳ 23ನೇ ತಾರೀಕಿಗೆ ಒಂದು ಹೊಸ ಚಿತ್ರ ದುನಿಯಾ ವಿಜಯ್ ಅವರು ಮತ್ತು ರಚಿತಾ ರಾಮ್ ಅವರು ನಟಿಸಿರುವಂತ ಲ್ಯಾಂಡ್ ಲಾರ್ಡ್ ತೆರೆ ಕಾಣ್ಲಿಕ್ಕಿದೆ. ಫ್ರೀ ಹಿಟ್ಟಿನ ಚೆಂಡು ಬೈ ಸೋಟದ ಸೇರ್ಪಡೆ. ತಂಡ ಮೊತ್ತ 27-27 ಫಾರ್ 2 ವಿಕೆಟ್. ಮೂರನೇ ಚಾಲ್ತಿಯಲ್ಲಿ ಪಂದ್ಯ ಅಂಗಡಿ ಒಳಭಾಗದಲ್ಲಿ ಮುಂದುವರಿಕೆ ಕಟ್ಕೊಳ್ತಾ ಇದೆ. ಮೂರನೇ ಓವರ್ ಮೊದಲ ಚೆಂಡು ಮುಕ್ತಾಯ ಕೂಡ. ಇವತ್ತಿನ ನಮ್ಮ ಒಂದು ವೇದಿಕೆ ಕಾರ್ಯಕ್ರಮದ ಘನ ಉಪಸ್ಥಿತಿಯ ತೋರ್ಪಡಿಸಿಕೊಳ್ಳಿಕ್ಕಿದ್ದಾರೆ ಶ್ರೀಮತಿ ಶುಭ ಕಲ್ಯಾಣ್ರವರು, ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, ಶ್ರೀ ಅಶೋಕ್ ಕೆವಿ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತುಮಕೂರು ಜಿಲ್ಲೆ, ಶ್ರೀ ಪ್ರಭುಜಿ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಜಿಲ್ಲೆ, ಅವರ ಜೊತೆಗೆ ಶ್ರೀ ಯೋಗಾನಂದರವರು ಆಯುಕ್ತರ ತುಮಕೂರು ನಗರ ಪಾಲಿಕೆ, ಶ್ರೀ ಉಮೇಶ್ ಚಂದ್ರರವರು ಆಯುಕ್ತರು ತುಮಕೂರು ನಾಗಾಭಿವೃದ್ಧಿ ಪ್ರಾಧಿಕಾರ, ಅವ್ರ ಜೊತೆಗೆ ಮತ್ತರ್ವ ಅತಿಥಿ ಗಣ್ಯರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ್ ರವರು ವ್ಯವಸ್ಥಾಪಕ ನಿರ್ದೇಶಕರು ಕೆಎಂಎಫ್ ತುಮಕೂರು. ತನ್ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಆ ರೋಟಗಳ ಸೇರ್ಪಡೆ. ಈ ರೀತಿಯ ಅತಿಥಿ ಗಣ್ಯರೆಲ್ಲರೂ ಕೂಡ ಇವತ್ತಿನ ವೇದಿಕೆಯನ್ನ ಕಂಡುಕೊಳ್ಳಿಕ್ಕಿದ್ದಾರೆ. ತಂಡದ ಮೊತ್ತ 33ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರು ಶ್ರೀ ಜಿ.ಬಿ. ಜ್ಯೋತಿ ಗಣೇಶ್ ರವರು, ಶಾಸಕರು ತುಮಕೂರು ನಗರ. ಅವರನ್ನ ನಮ್ಮ ಈ ಒಂದು ವೇದಿಕೆ ಮೇಲ್ಭಾಗದಲ್ಲಿ ಇವತ್ತು ಸಂಜೆ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನ ಕೂಡ ನಮ್ಮ ಸಂಘಟಕರು ಇದೇ ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ಲಿಕ್ಕಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಂಡದ ಮೊತ್ತ 33. ಈ ಓವರಲ್ಲಿ 2 ಚೆಂಡು ಮುಕ್ತಾಯವನ್ನು ಕಾಡ್ತಾ ಇದೆ. ಇದರ ಮಧ್ಯೆ ಬಹಳ ಸುತ್ತವರ ಹೊಡೆತ ಚೆಂಡು, ಬೂಮ್ ಬೂಮ್ ಸಲೀಮ ದಾಖಲಿಸಿರುವಂತದ್ದು ಹೊಡೆತ. ಸೀಮಾ ರೇಖೆ ಹೊರಭಾಗದಲ್ಲಿ ರಾಘು ಮಟ್ಪಾಡಿ ಕಮೆಂಟೇಟರ್ ಈ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆ ರೋಟಗಳ ಸೇರ್ಪಡೆ. ಮತ್ತೆ ಸಲೀಂ ಮಾರ್ಬಾಟ ಅಂಗಡಿ ಒಳಭಾಗದಲ್ಲಿ ಈ ಟೂರ್ನಮೆಂಟಿನ ಮೊದಲ 50 ದಾಖಲಿಸಿರುವಂತಹ ಆಟಗಾರ ಕೂಡ ಮೈಟಿ ಸಲೀಂ. ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ಟಿನ ಚೆಂಡು. ತಡ ಮತ್ತೆ ಈ ಹಂತದಲ್ಲಿ 40 ಬದಲಿ ಬೌಲರ್ ಚೇತನ್ ಬರ್ತಾ ಇದ್ದಾರೆ.
ಫ್ರೀಟಿನ ಚೆಂಡಾಗಿರೋದ್ರಿಂದ ಕ್ಯಾಚ್ ಕೈ ಸೇರಿದ್ರು ಕೂಡ ಒಂದೋಟದ ಸೇರ್ಪಡೆ. ನಲವತ್ತ 1-2. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ತನ್ಮೂಲಕ ತಳ್ಮನ ಭಾಗದಲ್ಲಿ ಚೆಂಡು ಮೈಟಿ ಸ್ಯಾಂಡಿ ದಂಡಲ್ಲಿ ಒಂದು ಭರ್ಜರಿಯ ಬೌಂಡ್ರಿ. ಸ್ಯಾಂಡಿ ದಾಖಲಿಸಿರುವಂತಹ ಒಂದು ಹೊಡೆತ ಲ್ಯಾಂಡ್ ಬ್ಯಾನರಿನ ಮುಖಪುಟವನ್ನು ಬಡಿತಾ ಇದೆ. 4 ಓಟಗಳ ಸೇರ್ಪಡೆ. ನೋ ಬಾಲ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಬಹಳಷ್ಟೊಂದು ನೋ ಬಾಲ್ ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಚಕ್ರವರ್ತಿ ತುಮಕೂರಿನ ತಂಡ. ಎಸ್ ನೋ ಬಾಲ್ ಅನ್ನುವಂತ ಸೂಚನೆ. 1+4 5 ಓಟದ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್ ಕೂಡ. 9 ಕ್ಯಾಮೆರಾಗಳ ಬಳಕೆಯಲ್ಲಿ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಶಮೀರಸ್ ಅವರ S7 ಸ್ಪೋರ್ಟ್ಸ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಬಾಯ್ಸ್ ಅನ್ನುವಂತ ಸೂಚನೆ ಕೂಡ. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 3ನೇ ಓವರ್ ಚಾಲ್ತಿಯಲ್ಲಿ 47-2 ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಶ್ರೀರಂಗಪಟ್ಟಣದ ಒಂದು ಅತ್ಯುತ್ತಮ ರೀತಿಯ ರಾಜ್ಯಮಟ್ಟದ ಪಂದ್ಯದಲ್ಲಿ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡುವ ಮುಖಾಂತರವಾಗಿ ಪ್ರಶಸ್ತಿಯನ್ನು ಜಯಿಸಿತ್ತು. ಕಾವೇರಿ ಕಪ್ ನಲ್ಲಿ ಕೂಡ ಆ ಪಂದ್ಯದಲ್ಲಿ ಬಹುಶಃ 1 ಚೆಂಡುಗಳ ಮುಂದೆ ಒಂದು ಪ್ರಮುಖತೆ ಒಂದು ಓಟ ಬೇಕಿದ್ದಾಗ ಅಂತಿಮ ಹಂತದಲ್ಲಿ ಮೈಟಿಯ ವಿಮಾಲ್ ಭರ್ಜರಿ ಒಂದು ಹೊಡೆತವನ್ನು ಅಂತಿಮ ಚೆಂಡಿನಲ್ಲಿ ದಾಖಲಿಸಿದ್ದಾರೆ. ಆ ಮುಖಾಂತರವಾಗಿ ಒಂದು ಭರ್ಜರಿ ಒಂದು ಜಯವನ್ನು ಕಂಡಿರುವಂತಹ ಒಂದು ತಂಡ ಕೂಡ ಶ್ರೀರಂಗಪಟ್ಟಣದ ಕಾವೇರಿ ಕಪ್ ನಲ್ಲಿಯೂ ಕೂಡ ಆ ದಿಕ್ಕಿನಲ್ಲಿ 1 ಓಟ 2 ಓಟಗಳ ಪೂರೈಕೆಯೂ ಕೂಡ. 3 ಓವರ್ಗಳ ಮುಕ್ತಾಯದಲ್ಲಿ ತಳಮತ್ತ 49-2 6 ಓವರ್ಗಳ ಪಂದ್ಯಾವಳಿಗಳ ಮುಂದುವರಿಕೆಯನ್ನು ಕಾಡ್ತಾ ಇದೆ. 30-35 ಸ್ಪರ್ಧಾತ್ಮಕ ಮೊತ್ತ, 40-45 ಗೌರವಾನ್ವಿತ ಮೊತ್ತ, 50ಕ್ಕೂ ಮಿಕ್ಕಿದ ಮೊತ್ತಗಳೆಲ್ಲವೂ ಕೂಡ 6 ಓವರ್ಗಳಲ್ಲಿ ಹೋರಾಟಕಾರಿಯ ವಿಜಯದ ಮೊತ್ತವಾಗಿ ಸಾಗುತ್ತೆ. ಈಗಾಗಲೇ ಹೋರಾಟಕಾರಿಯ ಮೊತ್ತವನ್ನ ಪ್ರೇರಿಸುವಂತ ಒಂದು ಹಂತಕ್ಕೆ ಹೋಗ್ತಾ ಇದೆ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಇನ್ನಿಂಗ್ಸಿನ ಅರ್ಧಾಂಶ ಓವರ್ಗಳಲ್ಲಿ ಈಗಾಗಲೇ ಒಂದು ಅತ್ಯುತ್ತಮ ರೀತಿಯ ಒಂದು ಓಟವನ್ನು ದಾಖಲಿಸ್ತಾ ಇದೆ. 49 ಟೀಮ್ 50ಗಾಗಿ ಕೇವಲ 1 ಓಟ ಬರಬೇಕಾಗಿದೆ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡಕ್ಕೆ. ಭರತ್ ಎಸೆತಗಾರಿಕೆ ಭಾಗದಲ್ಲಿ ಗಿರಿ ಗೂಟದ ಹಿಂಬದಲ್ಲಿ ವಿಕೆಟ್ ಕೀಪರ್. ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಯಶವಂತ ಚಕ್ರವರ್ತಿ ತುಮಕೂರಿನ ಪ್ರಮುಖ ಎಸೆತಗಾರ ಕೂಡ. ಇವಾಗ ಅಂಗಣ ಒಳಭಾಗದಲ್ಲಿ ಭರತ ಎಸೆತಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದ ಚಕ್ರವರ್ತಿ ತುಮಕೂರು ಪರವಾಗಿ. ಮಿಡ್ ಆಫ್ ಮೇಲ್ಭಾಗದಲ್ಲಿ ಮನು, ಮೈಟಿ ಸ್ಯಾಂಡಿ ಹೊಡೆತ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಕ್ಲಿಯರ್ ಆಗ್ತದೆ. ಭರ್ಜರಿ 6 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಟೀಮ್ 50 ಅನ್ನು ದಾಖಲಿಸ್ತಾ ಇದೆ ಮೈಟಿ ಬೆಂಗಳೂರಿನ ತಂಡ. 6 ಮುಖಾಂತರವಾಗಿ 55 ಓಟದ ಸೇರ್ಪಡೆ. 55 ಫಾರ್ 2 ವಿಕೆಟ್ಸ್. 4th ಓವರ್ ಇನ್ ಪ್ರೋಗ್ರೆಸ್. ಎಂದು ಕೂಡ ಈ ಓವರ್ ಅಲ್ಲಿ 5 ಚೆಂಡುಗಳ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ ಲ್ಯಾಂಡ್
ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇದೆ ಭಾರತ ಎಸೆತಗಾರಿಕೆ ಭಾಗದಲ್ಲಿ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ಬ್ಲಾಕ್ ಎಸೆತ ಸ್ಯಾಂಡಿ ಏಕಾಗ್ರತೆ ಪರೀಕ್ಷಿಸಬಲ್ಲ ಒಂದು ಹಂತಕ್ಕೆ ಹೋಗ್ತಾ ಇದೆ ಎಸೆತ ಭಾರತ ಎಸೆತಗಾರಿಕೆ ಭಾಗದಲ್ಲಿ. ಮತ್ತೆ ಮೂರನೇ ಬಾರಿ ಮತ್ತೊಂದು ತೀರಾ ಯಾರ್ಕ್ಲೆಂಡ್ ಡೆಲಿವರಿ ಮಿಡ್ ವಿಕೆಟ್. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಔಟ್ ಸೈಡ್ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 65ಕ್ಕೆ 2. 10 ಚೆಂಡುಗಳನ್ನು ಆಡಿರುವಂತಹ ಸಲೀಂ ಅವರ ಮೊತ್ತ 25 ಓಟಗಳು. 8 ಚೆಂಡುಗಳನ್ನು ಆಡಿರುವಂತಹ ಸ್ಯಾಂಡಿ ವೈಯಕ್ತಿಕ ಮೊತ್ತ 21 ಓಟವನ್ನು ದಾಖಲಿಸಿದ್ದಾರೆ. ಮತ್ತೆ ಕ್ಷಣಾತ್ರಗಳಲ್ಲಿತ್ತು ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಲೀಂ ದಾಳಿಯ ಮುಖಾಂತರವಾಗಿ ಮತ್ತೊಂದು ಭರ್ಜರಿ ಸಿಕ್ಸರ್ ಕೂಡ. 6 ಓಟಗಳ ಸೇರ್ಪಡೆ ಕಾಣ್ತಾ ಇದೆ ಮಲ್ಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ತಂಡದ ಮೊತ್ತ 71ಕ್ಕೆ 2. ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ತುಮಕೂರಿನ ಮೈದಾನದ ಒಳಭಾಗದಲ್ಲಿ. ಒಂದು ಟೆನಿಸ್ ಬಾಲಿನ ದೈತ್ಯ ತಂಡ ಕೂಡ ಮೈಟಿ ಕ್ರಿಕೆಟರ್ ಇಲ್ಲದಿದ್ರು ಕೂಡ ರಾಜು ಅವರ ಮುಂದಾಳತ್ವದಲ್ಲಿ ಯುವ ಆಟಗಾರರನ್ನ ಕೂಡಿಕೊಂಡು ಮೊದಲ ಹಂತದ 2 ಪಂದ್ಯಾಟಗಳನ್ನು ಆಡಿರುವಂತಹ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವ ಮುಖಾಂತರವಾಗಿ ಇತ್ತೀಚಿನ ದಿನಗಳಲ್ಲಿ ರಾಜು ಮುಂದಾಳತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ತಡವಾದ ಭಾಗದಲ್ಲಿ ಮೈಟಿ ಸ್ಯಾಂಡಿ ಒಂದೊಳ ಪೂರೈಕೆ ಕೂಡ. ತಂಡ ಮತ್ತೆ ಈ ಹಂತದಲ್ಲಿ 72 72 ಫಾರ್ 2 ವಿಕೆಟ್. ಈ ಹಂತದಲ್ಲಿ 5ನೇ ಚಾಲ್ತಿಯನ್ನು ಕಡ್ಕೊಳ್ತಾ ಇದೆ ಚಕ್ರವರ್ತಿ ತುಮಕೂರಿನ ತಂಡ. ಸಲೀಂಗೆ ಸೆದಿರುವಂತ ಚೆಂಡು ಇನ್ಸೈಡ್ ಅಜ್ಜ ಆಗ್ತಾ ಇದೆ ತನ್ಮೂಲಕ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಅತ್ಯುತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಈ ಚೆಂಡಿನಲ್ಲಿ 3 ಓಟಗಳ ಪೂರೈಕೆ ಕೂಡ. ಚೆಂಡು ಸಿವಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ ಅನ್ನುವಂತ ತೀರ್ಪು ಕೂಡ. ಕೋಟೆಗಳ ಸೇರ್ಪಡೆ. ಸಲೀಂ ವೈಯಕ್ತಿಕ ಮೊತ್ತ 35 ಓಟಗಳು. ರಿವರ್ಸ್ ಶಾಟ್ ದಾಖಲಿಸಬಲ್ಲದ ಪ್ರಯತ್ನ ತನ್ಮೂಲಕ ಹೋಗಿ ಯಶವಂತ ಸಲೀಮ ವಿಕೆಟ್ ಅನ್ನು ಉರುಳಿಸಿದ್ರು. ವಿಕೆಟ್ ಆಘಾತ ಕೂಡ. ಮೂರನೇ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ ಮೈಟಿ ಕ್ರಿಕೆಟರ್ಸ್. ಅಂಗಣ ಒಳಭಾಗದಲ್ಲಿ ಮೈಟಿ ಪ್ರಮೋದನ ಸೇರ್ಪಡೆ. ಪ್ರಮೋದ ಬರ್ತಾ ಇದ್ದಾನೆ ಕೂಡ. ತಂಡದ ಮೊತ್ತ 76 35 ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ದಾಖಲಿಸಿ ಸಲೀಂ ಔಟ್ ಆದ್ರು.
ಒಂದೋಟ ತನ್ಮೂಲಕ ಪವರ್ ಥ್ರೋ ಮುಖಾಂತರವಾಗಿ ಮತ್ತೊಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 78 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಚೆಂಡುಗಳು ಇನ್ನೂ ಕೂಡ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೆನ್ ನೌ. ತುಮಕೂರಿನ ಮೈದಾನವನ್ನು ಕಾಣ್ತಾ ಇದೆ. 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯ ಅಂತಿಮ ದಿನಕ್ಕಾಗಿ ಫೈನಲ್ ಡೇ. ತೀರಾ ಯಾರ್ಕಲೆಂಡ್ ಡೆಲಿವರಿ ಯಶವಂತ ತೀರಾ ವೇಗ ಮಿಶ್ರಿತ ಚೆಂಡಿಗೆ ಅವಕಾಶವನ್ನ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ಲೆಗ್ ಬೈಸ್ ಎನ್ನುವಂತ ಸೂಚನೆ. ತಡೆದ ಮತ್ತೆ ಹಂತದಲ್ಲಿ 79ಕ್ಕೆ 3. ಒಂದು ಚೆಂಡು ಇನ್ನೂ ಕೂಡ ಬಾಕಿಯಲ್ಲಿ ಉಳಿತಾ ಇದೆ. 5ನೇ ಓವರಿನ ಮುಕ್ತಾಯಕ್ಕಾಗಿ. ಸ್ಯಾಂಡಿ ಗೆಸೆದಿರುವಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಹೊಡೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. 5 ಓವರ್ಗಳ ಮುಕ್ತಾಯದಲ್ಲಿ 79 ಫಾರ್ 3 ವಿಕೆಟ್ಸ್. 79ಕ್ಕೆ 3. ಮಲ್ಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಮಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ತಂಡದ ಮೊತ್ತ 80ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 6ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ ಓವರ್ ಅಂಗಡಿ ಒಳಭಾಗದಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಇದಲ್ಲದೆ ಮೈಟಿ ಸ್ಯಾಂಡಿ ಹೊಡೆತ ಚೆಂಡು ಸೀಮೆರಕ್ಕೆ ಹೊರಭಾಗ ಕ್ರಮಿಸಿ ಭರ್ಜರಿ 6. ಅಂತಿಮ ಓವರ್ ಅಲ್ಲೂ ಕೂಡ ಸ್ಯಾಂಡಿ ಆರ್ಭಟ ತುಮಕೂರಿನ ಮೈದಾನವನ್ನು ಕಡ್ಕೊಳ್ತಾ ಇದೆ. ಆ ರೋಟಗಳ ಸೇರ್ಪಡೆ. ಎಂಬತ್ತಾರಕ್ಕೆ 3. ಓಟಗಳಿಗೆ ಮಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಿರುವಿನ ಸತ ಚೆಂಡು ಬಿದ್ದಂತ ಸ್ಥಳದಲ್ಲಿ ಸಡನ್ಲಿ ಟರ್ನ್ ಆಗ್ತಾ ಇದೆ. ಮೈಟಿ ಸ್ಯಾಂಡಿ ಶಫಲ್ ಆಗಿ ಆಡುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನ ಕಾಡ್ತಾ ಇಲ್ಲ. ಮತ್ತೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಆಡುವಂತ ಪ್ರಯತ್ನ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಕೂಡ. ಬಹಳ ಶುದ್ಧ ಬೌಲಿಂಗ್ ಮಾಡ್ತಾ ಇದ್ದಾರೆ ಮಲ್ಲಿ. ಲಾಸ್ಟ್ ಬಾಲ್. ಇನ್ನಿಂಗ್ಸ್ ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಈ ಬಾರಿ ನೋ ಬಾಲ್ ಎನ್ನುವಂತ ಸೂಚನೆ ಕೂಡ. ಲಾಸ್ಟ್ ಬಾಲ್. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ.
ವೈಡ್ ಬಾಲ್ ಎನ್ನುವಂತ ಸೂಚನೆಗಳು ಮತ್ತೆ ಮುಂದುವರಿಕೆ ಕಾಡ್ತಾ ಇದೆ. ತಿರುಗ್ದ ಹೊಡೆದ ಸೇರ್ಪಡೆ ಅಂತಿಮ ಒಂದು ಎಸೆತ ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ತಡಮತ್ತ 88. ಇತನ್ಮದೆ ಸ್ಯಾಂಡಿ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಸ್ಯಾಂಡಿ ಭರ್ಜರಿ ಸಿಕ್ಸರ್ ಅನ್ನು ಈ ಚೆಂಡಿನಲ್ಲಿ ದಾಖಲಿಸಿದ್ರು. ಮತ್ತೊಂದು 6 ಓಟಗಳ ಸೇರ್ಪಡೆ. ಹೈಟ್ ನೋ ಬಾಲ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಗುಡ್ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ 94-95 ಒಂದು ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಚಕ್ರವರ್ತಿ ತುಮಕೂರಿನ ತಂಡ ಈ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಮೊದಲ ಹಂತದಲ್ಲಿ ಬಹಳ ಶುದ್ಧವಿರ್ತದ ಆಟವನ್ನು ಆಡಿರುತ್ತ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು 94 ಓಟವನ್ನು ದಾಖಲಿಸಿದ್ದಾರೆ. 95 ಟಾರ್ಗೆಟ್ ನಂಬರ್ ಇರುತ್ತೆ. ಬೃಹತ್ ಮೊತ್ತದ ಒಂದು ಕಾಳಗಕ್ಕಾಗಿ ಚಕ್ರವರ್ತಿ ತುಮಕೂರಿನ ತಂಡ ಅಂತಿಮ ದಿನದ ಮೊದಲ ಪಂದ್ಯದಲ್ಲಿ ಇಳಿತಾ ಇದೆ. ಇತ್ತ 2ನೇ ಇನ್ನಿಂಗ್ಸ್ ಆರಂಭದ ಕಾಣುತ್ತೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತರ್ವ ಜನಪ್ರಿಯ ವೀಕ್ಷಕರಣಗಾರರಾಗಿರುವಂತ ರಘು ಮಡ್ಪಾಡಿ ಉಡುಪಿ ಬ್ರಹ್ಮವರ ಅವರನ್ನ ಪರಿಚಯಿಸ್ತಾ ಇದ್ದೇವೆ. ಬಹಳಷ್ಟು ವ್ಯವಸ್ಥಿತವಾಗಿ ಮುಂದಿನ ಪಂದ್ಯ ಕ್ವಾರ್ಟರ್ ಫೈನಲ್ಗಾಗಿ ಪಾಂಚಜನ್ಯ ಕೋಟ ಮತ್ತು ಜಾನ್ಸನ್ ಎರಡು ಕುಂದಾಪುರದ ಉಡುಪಿ ಭಾಗದ ತಂಡವಾಗಿ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ರವೀಂದ್ರ ಹೆಗ್ಡೆ ಸಾರಥ್ಯದ ಜಾನ್ಸನ್ ಜೇನುಗೂಡು ಇದ್ರೆ ನಿತೇಶ್ ಶೆಟ್ಟಿ ಮಾಲೀಕದ ಪಾಂಚಜನ್ಯ ಕೋಟ. ಇತ್ತೀಚಿನ ಸರಣಿ ಪ್ರಶಸ್ತಿಗಳನ್ನ ಬಾಚಿಕೊಂಡಂತ ಒಂದು ಅಗ್ರಮಾನ್ಯ ಸಂಸ್ಥೆ ಕೂಡ ಪಾಂಚಜನ್ಯ ಕೋಟ ಕ್ರಿಕೆಟರ್ಸ್ ಕುಂದಾಪುರದ ತಂಡ. ಅಲ್ಲಿ ಟಾಸ್ಗೆ ಬನ್ನಿ. ಜಾನ್ಸನ್ ವರ್ಸಸ್ ಪಾಂಚಜನ್ಯ.
ಹಲೋ, ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಜಾನ್ಸನ್ 5 ಜನ ಕ್ಯಾಪ್ಟನ್ ಈ ಕಡೆ ಬರಬೇಕು. ಅದೇ ರೀತಿ ಇಲ್ಲಿ ಟಾರ್ಗೆಟ್ 96, ಸಾರಿ 95ರ ಒಂದು ಟಾರ್ಗೆಟ್ ಇದೆ. ಚಕ್ರವರ್ತಿ ತುಮಕೂರು ಅದೇ ಯಾವ ರೀತಿಯಾಗಿ ಚೇಸ್ ಮಾಡ್ತದೆ ನೋಡ್ಬೇಕಷ್ಟೇ. ಸಂತು ಹಲೋ, 95ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಚಕ್ರವರ್ತಿ ತುಮಕೂರು. ಮೊದಲ ಹಂತದಲ್ಲಿ ಮನು ಮತ್ತು ಗಿರಿ ಆರಂಭಿಕ ಆಟಗಾರರು. ಈ ಭಾಗದ ಹಿರಿಯ ಆಟಗಾರರಾಗಿ ಗುರುತಿಸಲ್ಪಟ್ಟು ಫ್ರೆಂಡ್ಸ್ ಬೆಂಗಳೂರು ಇರಬಹುದು. ಇವತ್ತಿನ 40+ ಪಂದ್ಯಾಟವನ್ನು ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ಆಡ್ತಕ್ಕಂಥ ಗಿರಿ ಅವರು ಮೊದಲ ಹಂತದಲ್ಲಿ ಆರಂಭಿಕರಾಗಿ ಚಕ್ರವರ್ತಿಗಳ ಪರವಾಗಿ ಬರ್ತಾ ಇದ್ದಾರೆ. ಮೊದಲ ಚೆಂಡು ಸ್ಯಾಂಡಿ ಊಟವನ್ನ ಬಿಟ್ಕೊಡ್ತಾ ಇಲ್ಲ. ಮೊದಲ ಡಾಟ್ ಬಾಲಿನ ಸೇರ್ಪಡೆ ಗುಡ್ಡದ ಹಿಂದೆ ಸಲೀಂ ಮೈಟಿಯ ಪರವಾಗಿ ಸತತವಾಗಿ ಟೂರ್ನಮೆಂಟ್ ಆಡುವ ಮುಖಾಂತರವಾಗಿ ಮತ್ತೆ ಸ್ಯಾಂಡಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇತ್ತೀಚಿನ ಜನ ಲೀಗ್ ಪಂದ್ಯಾಟದಲ್ಲಿ ಅತಿ ಹೆಚ್ಚು ಬಾರಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಂದಂತ ಆಟಗಾರ. ರಿವರ್ಸ್ ಶಾಟ್ ತನ್ಮೂಲಕ ಬಹಳಷ್ಟು ಉತ್ತಮ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಗಿರಿ ಮುಖಾಂತರವಾಗಿ ಮೊದಲ ಬೌಂಡರಿ ದಾಖಲಿಸಿದ್ರು. ಮೊದಲ ಚಾಕ್ಲೇಟ್ ಬೌಂಡ್ರಿ ಚಕ್ರವರ್ತಿಗಳ ಖಾತೆಯನ್ನು ಕಂಡುಕೊಳ್ತಾ ಇದೆ. ಲೋವರ್ ಫುಲ್ ಆಗಿ ಬಿದ್ದ ಚೆಂಡು ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ಉತ್ತಮ ಒಂದು ಜಡ್ಜ್ಮೆಂಟ್ ಕ್ಯಾಚ್ ಮುಖಾಂತರವಾಗಿ ಗಿರಿ ಹುದ್ದಾರಿ ನಾಲ್ಕು ಉಳಿಸಿದಂತ ಮೈಟಿ ಸ್ಯಾಂಡಿ ಓವರ್ನಲ್ಲಿ ಮೊದಲ ವಿಕೆಟ್ ಪತನ. ಚೇತನ್ ಚಕ್ರವರ್ತಿ ಮತ್ತೋರ್ವ
ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ. ಮೊದಲ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದೆ ಮೈಟಿ ಬೆಂಗಳೂರಿನ ತಂಡ. ಈ ಪಂದ್ಯಾಟದಲ್ಲಿ 4-1 ಬಹಳಷ್ಟು ಅದ್ದೂರಿಯ ಕಾರ್ಯಕ್ರಮವನ್ನು ಕೂಡ 4 ದಿನಗಳಿಂದಲೂ ಕೂಡ ಬಹಳಷ್ಟು ಮಂದಿ ಪ್ರೋತ್ಸಾಹಕರು ಜೊತೆಗಾಗಿ ಟೂರ್ನಮೆಂಟ್ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ರಾಜ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ, ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ತುಮಕೂರಿನ ಒಂದು ಹಿರಿಯ ತಂಡ. ಮತ್ತೆ ಸ್ಯಾಂಡಿ ಮತ್ತೊಂದು ಪೂರ್ಣಾಂತರವಾಗಿ ಬಿದ್ದ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗದಲ್ಲಿ ಭರ್ಜರಿ ಹೊಡೆತ, ಸಿಕ್ಸರಿ ಬಾರಿ ಆ ರೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. ಇದೇ ರೀತಿ ಆಟವನ್ನು ತೋರ್ಪಡಿಸಿದ್ರೆ ಮೈಟಿ ಕ್ರಿಕೆಟರ್ಸ್ಗೆ ಸ್ವಲ್ಪ ಮಟ್ಟಿಗೆ ತಲೆಬೇನೆ ವಿಚಾರ. ಈಗಷ್ಟೇ ಬಂದಂತ ಚೇತನ್ ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿದ್ರು, ಗಿರಿ ಮುಖಾಂತರವಾಗಿ ಒಂದು ಬೌಂಡ್ರಿ ದಾಖಲಿಸಿದ್ರು. ಈ ರೀತಿಯಾಗಿ ತಂಡದ ಮೊತ್ತ ಕೂಡ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸ್ಯಾಂಡೇಸ್ಕರ್ ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆ ಪ್ರಯತ್ನ. ಚೇತನ್ ದಾಳಿನಲ್ಲಿ ಮತ್ತೊಂದು ಭರ್ಜರಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. ಒಂದು ಹಂತದಲ್ಲಿ ಗಿರಿ ಹುದ್ದರಿ ಆಘಾತವನ್ನ ಬಳಿಕ ಜವಾಬ್ದಾರಿಯುತ ಆಟವನ್ನು ಚೇತನ್ ದಾಖಲಿಸಿದಂತ ಆಟಗಾರ. ಸ್ವಲ್ಪ ಮಟ್ಟಿಗೆ ಪ್ರೇಕ್ಷಕರ ರಸದೌತಣದ ಹೊಡೆತಗಳು ಚಕ್ರವರ್ತಿಯ ಪರವಾಗಿ ಬರ್ತಾ ಇದೆ. ಚೇತನ್ ಚಕ್ರವರ್ತಿ ಅಲ್ಲಿ ಮುಂದಿನ ಪಂದ್ಯ ಟಾಸ್ಗೆ ಬರಬೇಕು. ಪಾಂಚಜನ್ಯ ಕೋಟ ಮತ್ತು ಜಾನ್ಸನ್ ಜೇನುಗೂಡು. ಈ ತರ ಮಧ್ಯೆ ಔಟ್ಸೈಡ್ ಲೆಗ್ ಸ್ಟಾಂಪ್ ಎನ್ನುವ ಸೂಚನೆ, ವೈಟ್ ಬಾಲ್. 16 ತಂಡಗಳು ಆಡಿದಂತ ಪೈಕಿ ಕೆಲವೇ ತಂಡಗಳು ಈ ಟೂರ್ನಮೆಂಟಿನ ಬಾಕಿ ಉಳ್ಕೊಳ್ತಾ ಇದ್ದಾರೆ. ಮತ್ತುಳಿದ ಎಲ್ಲ ತಂಡಗಳು ಗಂಟು ಮೂಟೆಯನ್ನು ಕಟ್ಟಿ ಈ ಟೂರ್ನಮೆಂಟಿನ ನಿರ್ಗಮಿಸಿದ್ದಾರೆ. ಇಲ್ಲಿ ಹೋರಾಟದ ಪಂದ್ಯ ಮುಂದಿನ ಹಂತವನ್ನು ಕಾಣ್ತದೆ. ಇಲ್ಲಿ ವೈಟ್ ಬಾಲ್ಸ್ ಮತ್ತೆ ಸ್ಯಾಂಡಿಯಸ್ಗಾರ್ ಭಾಗದಲ್ಲಿ 30 ಮುಟ್ಟಿ ಒಂದೊಡೆ ಸೇರ್ಪಡೆ. ಅರ್ಧಾಂಶ ಪಿಚ್ ಅನ್ನ ಕ್ರಮಿಸಿದ್ರು. ವಾಪಸ್ ಆತ್ಯನ ಕಂಡಂತ ಮನು ಇಲ್ಲಿಗೆ 1 ಓವರ್ಗಳ ಮುಕ್ತಾಯದ ಬಳಿಕ 15-1 15 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 30 ಎಸ್ಗಳ ಮುಂದೆ 80 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನ ತುಮಕೂರಿನಲ್ಲಿ ಒಂದು ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮೈಟಿಯ ಪರವಾಗಿ ಕಫೀಲ್ ಬರ್ತಾ ಇದ್ದಾರೆ. ಬೀಸುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಓಟದ ಸೇರ್ಪಡೆ. ಚಕ್ರವರ್ತಿ ತುಮಕೂರಿನ ಪರವಾಗಿ 17 ಓಟವನ್ನು ದಾಖಲಿಸಿರ್ತಕ್ಕಂಥ ಚಾಲ್ತಿಯ 2ನೇ ಓವರ್ನಲ್ಲಿ ಡಾಕ್ಟರ್ ಪುನೀತ್ ರಾಜ್ ಕಪ್ ಸಾಗ್ತಾ ಇದೆ. ಇಲ್ಲಿ ಮತ್ತೊಂದು ಬೀಸುವ ಪ್ರಯತ್ನ. ಮಿಡ್ ವಿಕೆಟ್ ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಸಲ್ವಡಿ ಗಡಿಬಿಡಿಯ ಕ್ಷೇತ್ರ ರಕ್ಷಣೆ ಅಂತಿಮ ಹಂತದಲ್ಲಿ ಸಾಗ್ತಾ ಇದೆ. ಹಗಲು ರಾತ್ರಿಯ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾಕೂಟ ಇಲ್ಲಿ ತುಮಕೂರಿನ ಮೈದಾನದಲ್ಲಿ.
ಮುಂದಿನ ಪಂದ್ಯ ಜೇನುಗೂಡು ಜಾನ್ಸನ್ ಪಾಂಚಜನ್ಯ ಕೂಟವನ್ನು ಎದುರಿಸ್ತಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಫುಲ್ ಮಾಡೋ ಪ್ರಯತ್ನ, ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇದೆ ಬಾರಿ. ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಷಡ್ಕ ಆ ರೂಟದ ಸೇರ್ಪಡೆ. 24ಕ್ಕೆ 1. ಬಹಳಷ್ಟು ಅದ್ದೂರಿಯ ಟೂರ್ನಮೆಂಟಿನ ನೇರ ಪ್ರಸಾರ ಕೂಡ S7 ಸ್ಪೋರ್ಟ್ಸ್. ಶಮೀರ್ ಎಸ್ ಅವರು ಇವಾಗಲೇ ಆಗಮಿಸಿದ್ದಾರೆ. ಅವರಿಗೆ ಟೂರ್ನಮೆಂಟಿನ ಪರವಾಗಿ ಸ್ವಾಗತ ಬಯಸ್ತಾ ಇದ್ದಾವೆ. 2 ಪವರ್ ಪ್ಲೇ ಓವರ್ಗಳು. 2ನೇ ಓವರ್ ಸಾಗ್ತಾ ಇದೆ. ಒಂದು ಪಂದ್ಯ 24ಕ್ಕೆ ತಲುಪಿರ್ತಕ್ಕಂಥ ಚಕ್ರವರ್ತಿ. ಕವರ್ಸ್ ನಲ್ಲಿ ದಬ್ಬ ಪ್ರಯತ್ನ, ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿಕೊಂಡು ಆಡ್ತಕ್ಕಂಥ ಮೈಟಿ ಕ್ರಿಕೆಟ್ಸ್ ಬೆಂಗಳೂರಿನ ತಂಡ. ಕೆರೆಬೇರ್ ಸ್ಟೈಲ್ ಆಡುವಂತ ಒಂದು ಬೆಂಗಳೂರಿನ ಹೆಸರಾಂತ ತಂಡ ಕೂಡ ಮೈಟಿ. ಈ ಹಂತದಲ್ಲಿ ಓಟುಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂಡ್ ಅಪ್ 2 overs 24 ಫಾರ್ 1 ಇಂಪಾರ್ಟೆಂಟ್ ವಿಕೆಟ್. 24 ಎಸೆಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. 71 ಓಟದ ಅವಶ್ಯಕತೆ. 24 balls 71 runs required. ಅಲ್ಲಿ ನೋಡಿ ಪಾಂಚಜನ್ಯ ಕೋಟದವರು ಇವಾಗಲೇ ಟಾಸ್ಗೆ ಬಂದಿದ್ದಾರೆ. ಅಲ್ಲಿ ಜೇನುಗೂಡು ಜಾನ್ಸನ್ ನಾಯಕರು ಬರಬೇಕು. ಟೆನಿಸ್ ಬಾಲಿನ ಮತ್ತೋರ್ವ ಬಿಗ್ ಹಿಟರ್ ಸಚಿನ್ ಕೋಟೇಶ್ವರ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಪಾಂಚಜನ್ಯ ಆಡ್ತದೆ. ಸಚಿನ್ ಸ್ವಾಮಿ ಜಾನ್ಸನ್ ಕ್ಯಾಪ್ಟನ್ ಈ ಕಡೆ ಬರಬೇಕು. ಲಾಸ್ಟ್ ಕಾಲ್. ಇಲ್ಲಿ 3ನೇ ಓವರ್ಗಾಗಿ ಹೊಸ ಬೌಲರ್ ನ ಪರಿಚಯ ಮಾಡುವಂತ ಪ್ರಯತ್ನಗಳನ್ನು ಮಾಡತಕ್ಕಂತ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ವಿಮಲ್ ಎಸ್ ಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಇದಾದ ಬಳಿಕ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಆರಂಭ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಓಟಗಳ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕ ಒಂದೋಟದ ಸೇರ್ಪಡೆ. ಇವಾಗಲೇ ಟೂರ್ನಮೆಂಟ್ಗೆ ನಮ್ಮ ಮೈಕಲ್ ಜಾಕ್ಸನ್ ಖ್ಯಾತಿಯ ವಿಷ್ಣು ಭಟ್ರು ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ ಈ ಟೂರ್ನಮೆಂಟಿನ ಪರವಾಗಿ. ಶಾರ್ಟ್ ಆಗಿತ್ತು, ಲಾಭವನ್ನು ಪಡ್ಕೊಳ್ತಾ ಇಲ್ಲ. ವಿಮಲ್ ಚೆಂಡನ್ನು ಸ್ವಲ್ಪ ಮಟ್ಟಿಗೆ ತಿರುಗಿಸಿದಂತ ಬೌಲರ್ ಕೂಡ ವಿಮಲ್ ಮೈಟಿ ಬೆಂಗಳೂರು. ಮತ್ತೆ ಪಂದ್ಯ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿಕೊಂಡು ಮೈಟಿ ಮತ್ತೆ ವಿಮಲ್. ಈ ತರ ಮತ್ತೆ ಓಟುಗಳಿಗೂ ಬರ್ತಾ ಇದೆ. ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಎನ್ನುವ ಸೂಚನೆ ನಿರ್ಣಾಯಕರ ಮುಖಾಂತರವಾಗಿ ವೈಟ್ ಬಾಲ್ ಸೇರ್ಪಡೆ. ಮತ್ತೆ ಮಿಡ್ ವಿಕೆಟ್ ನಲ್ಲಿ ದಬ್ಬ ಪ್ರಯತ್ನ, ಒಂದೊಡದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕ್ರಿಕೆಟ್ ರಂಗದಲ್ಲಿ ಬಹಳಷ್ಟು ಸಾಧನೆ ಮಾಡಿದಂತ ಆಟಗಾರರೆಲ್ಲ ಈ ಟೂರ್ನಮೆಂಟ್ ಅನ್ನು ಆಡಿದ್ರು. ವೈಯಕ್ತಿಕ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ದಾಖಲೆಗಳ ಪುಟಕವನ್ನು ತೆರೆಸಿ ಇತ್ತೀಚೆಗಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ಪಿನ ಸರಣಿ ಶ್ರೇಷ್ಠ ಆಟಗಾರ ಕೂಡ ಮೈಟಿ ಸ್ಯಾಂಡಿ. ರಘು ಟಾಸ್ ಕರಿ ರಘು. ಮತ್ತೆ ಒಂದೊಡದ ಸೇರ್ಪಡೆ. ಚಕ್ರವರ್ತಿ ತುಮಕೂರು ಖಾತೆಯನ್ನು ಕಂಡುಕೊಳ್ತಾ ಇದೆ. 28ಕ್ಕೆ ತಲುಪಿರ್ತಕ್ಕಂಥ ತಂಡ. ಲಾಸ್ಟ್ 2 balls ಆರ್ ರಿಮೈನ್ ನೌ. ವಿಮಲ್ ಓವರ್ ನಲ್ಲಿ
ಚೆಂಡು ಮತ್ತೆ ತಿರುಗಿಸುವಂತ ಪ್ರಯತ್ನ ವಿಮಾಲ್ ಮಾಡಿದ್ರು. ಇದು ಅಂತಿಮ ಹಂತದಲ್ಲಿ ವೈಟ್ ಬಾಲ್ ಎನ್ನುವ ಸೂಚನೆ ನಿರ್ಣಾಯಕರ ಮುಖಾಂತರವಾಗಿ ಬರ್ತಾ ಇದೆ. ಎಕ್ಸ್ಟ್ರಾ ಸೂಟುಗಳು ಚಕ್ರವರ್ತಿಯ ಪಾಳಯದಲ್ಲಿ ನೀಡ್ತಕ್ಕಂತ ಮೈಟಿ. ಈ ತರವಾದ ಯಾರ್ಕಲ್ ಎಸೆಯುವಂತ ಪ್ರಯತ್ನ, ಚೆಂಡು ಕ್ಲೀನ್ ಬಾಲ್ ರೂಪದಲ್ಲಿ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಚಕ್ರವರ್ತಿಯ ಮತ್ತೊಂದು ವಿಕೆಟ್ ಪತನ. ವಿಕೆಟ್ ನಂಬರ್ 2, 29ಕ್ಕೆ 2 ಅಮೂಲ್ಯ ಹುದ್ದರಿ ಆಘಾತದಲ್ಲಿ. ಅಲ್ಲಿ ಜಾನ್ಸನ್, ಜೇನುಗೂಡು ರಾಜ ಅವರು ಆದಷ್ಟು ಬೇಗ ಈ ಕಡೆ ಒಬ್ಬರನ್ನು ಕಳಿಸ್ಕೊಡಿ. ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಾ ಇದೆ ಚಕ್ರವರ್ತಿಯ ತಂಡ. ಇದಾದ ಬಳಿಕ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಕ್ಷಣಗಳ ಆರಂಭವನ್ನು ಕಾಣ್ತಾ ಇದೆ. ಕುಂದಾಪುರದ 2 ಬಲಿಷ್ಠ ತಂಡಗಳು ಪಾಂಚಜನ್ಯ ಕೋಟ ಮತ್ತು ಜಾನ್ಸನ್. ಜೇನುಗೂಡು ಮುಂದಿನ ಹಂತದಲ್ಲಿ ಒಂದೋಟದ ಸೇರ್ಪಡೆ ಬೈಸ್ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ರೀತಿಯ ಒಂದೊಂದು ಓಟಗಳು ಪಂದ್ಯಾಟವನ್ನ ಮುಕ್ತಾಯಗೊಳಿಸ ಬಿಟ್ರೆ ಟಾಸ್ಕ್ ಆಗಿ ಬರಬೇಕು. ಜಾನ್ಸನ್ ತಂಡದ ನಾಯಕ ಜಯಕ್ಕಾಗಿ ಈಗಾಗಲೇ ಬಂದಿದ್ದಾರೆ. ಬಿಗ್ ಶಾಟ್ಗಳು, ಸಿಕ್ಸರ್ಗಳು, ಬೌಂಡ್ರಿಗಳು ಬರಬೇಕಾದಂತ ಅನಿವಾರ್ಯತೆಯ ಪಂದ್ಯ ಇಲ್ಲಿ ಚಕ್ರವರ್ತಿ ತುಮಕೂರಿಗಿದೆ. ರಾತ್ರಿ 11ಕ್ಕೆ ಪಂದ್ಯವನ್ನ ಪೂರ್ಣಗೊಳಿಸುವ ಒಂದು ಯೋಚನೆಯಲ್ಲಿದ್ದೇವೆ. ದಯಮಾಡಿ ಸಹಕರಿಸಬೇಕು. ನೀವು ಲೇಟ್ ಮಾಡಿದ್ರೆ ತಿರ್ಗಾ ಮಧ್ಯರಾತ್ರಿ ಆಗುತ್ತೆ, ನಿಮ್ಗೂ ಹೋಗೋದಕ್ಕೆಲ್ಲ ತೊಂದರೆ ಆಗುತ್ತೆ. ಇತ್ತ ಮೈಟಿ ಪ್ರಮೋದ್ ಮಮ್ಮು ಎಸ್ಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬೃಹತ್ ಮೊತ್ತವನ್ನ ಚೇಸ್ ಮಾಡ್ತಕ್ಕಂಥ ತಂಡ ಚಕ್ರವರ್ತಿ ಇಲ್ಲಿ ಸ್ವಲ್ಪ ಮಾಡಿ ಹಿನ್ನಡೆಯನ್ನು ಕಾಣ್ತಾ ಇದೆ. ಯಶಸ್ಸನ್ನ ಕಂಡಂತ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಮೊದಲ ಹಂತದ ಕ್ವಾರ್ಟರ್ ಫೈನಲ್ ಕ್ಷಣಗಣನೆ ಆರಂಭ. ಮೈಟಿ ಪ್ರಮೋದ್ ಎಸೆದ ಚೆಂಡು ವೈಟ್ ಬಾಲ್. ಅತಿರಿಕ್ತ ಹೊಡೆದ ಸೇರ್ಪಡೆ ಮುಖಾಂತರವಾಗಿ ಎಕ್ಸ್ಟ್ರಾ ಸೋಟುಗಳು ಚಕ್ರವರ್ತಿಯ ಖಾತೆಯನ್ನು ಕಾಣ್ತಾ ಇದೆ. ಬೆಳಗಿನಿಂದಲೇ ಕೂಡ ಇವತ್ತಿನ ಪಂದ್ಯಾಕೂಟನ ವೀಕ್ಷಿಸತಕ್ಕಂಥ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ನ ಪರವಾಗಿ ಬೀಸುವ ಪ್ರಯತ್ನ, ನಿರೀಕ್ಷೆ ಮಾಡಿ ಹೊಡೆತಲು ಬರ್ತಾ ಇದೆ. ತನ್ಮೂಲಕ ಗಾಳಿ ಲಾಭನ ಪಡ್ಕೊಂಡಿರ್ತಕ್ಕಂಥ ಬಿಗ್ ಶಾಟ್ ಇದು. ಸಿಕ್ಸರ್. ಆ ರೋಟದ ಸೇರ್ಪಡೆ ಭರ್ಜರಿ ಆಟವನ್ನ ಅಂತಿಮ ಹಂತದಲ್ಲಿ ದಾಖಲಿಸುವ ಪ್ರಯತ್ನವನ್ನ ಚಕ್ರವರ್ತಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಓಟುಗಳಿಗೆ ಅವಕಾಶನ ಪ್ರಮೋದ್ ಮಾಡಿಕೊಟ್ರು. ಲಾಂಗ್ ಆನ್ ಮಿಡ್ ವಿಕೆಟ್, ಸ್ಕ್ವೇರ್ ಲೆಗ್, ವೈಡ್ ಶಾರ್ಟ್ ಕವರ್ಸ್, ಶಾರ್ಟ್ ಫೈಲ್ ಆಗಿ ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟವನ್ನ ಕೂಡ ಪೂರೈಕೆ ಮಾಡಿಕೊಂಡ್ರು. ಅಲ್ಲಿ ಜಾನ್ಸನ್ಗೆ ಲಾಸ್ಟ್ ಕಾಲ್ ಇರುತ್ತೆ, ಇಲ್ಲದಿದ್ರೆ ಪಾಂಚಜನ್ಯ ಕೋಟ ಟಾಸ್ ಅನ್ನ ಜಯಿಸ್ತಾರೆ ಅನ್ನೋ ಸೂಚನೆ ಸಂಘಟಕರು ತಿಳಿಸ್ತಾ ಇದ್ದಾರೆ. ನಾವು ತಿಳಿಸುವುದಲ್ಲ, ಸಂಘಟಕರ ತೀರ್ಮಾನವೇ ಅಂತಿಮ ಆಗಿರುತ್ತೆ. ಫಸ್ಟ್ ಆಡ್ ಬಾಕ್ಸ್ ಇದ್ರೆ ತಗೊಂಡೋಗಿ ಬಂದ್ರು ನೋಡಿ. ಜಾನ್ಸನ್
ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಇತ್ತ ಸಂತು ಸೇರ್ಪಡೆ ಅಂಕಣ ಭಾಗದಲ್ಲಿ ಚಕ್ರವರ್ತಿ ತುಮಕೂರಿನ ಪರವಾಗಿ ಇಲ್ಲಿ ತಂಡದ ಮೊತ್ತ 38 ಓಟವನ್ನು ದಾಖಲಿಸ್ತಾ ಇದೆ. ಸಂತು ಮುಂದಿನ ಪಂದ್ಯಾಟವನ್ನ ಕ್ವಾರ್ಟರ್ ಫೈನಲ್ ಅಲ್ಲಿ ಜಾನ್ಸನ್ ಜೇನುಗೂಡು ಟಾಸ್ ಅನ್ನು ಜಯಿಸ್ತಾ ಇದೆ. ಈ ತರ ಮಧ್ಯೆ ಪ್ರಮೋದ್ ಎಸ್ ಅಂತ ಚೆಂಡುಗೂಡದಿಂದ ಕಾಯ್ತಕ್ಕದ ಕೈಗಳಿಗೆ ಸೇರ್ತಾ ಇದೆ ತನ್ನ ಮೊತ್ತ 38ರಲ್ಲಿ ಸ್ಥಗಿತ ಆಟವನ್ನು ಆಡ್ತಿರ್ತಕ್ಕಂಥ ಚಾಲ್ತಿಯ 4ನೇ ಓವರ್. ಇಲ್ಲಿ 6 ಓವರ್ಗಳ ಪಂದ್ಯ ಸಾಗುತ್ತೆ. 95ರ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇದೆ. ಇನ್ನು ಕೂಡ 15 ಎಸ್ತುಗಳು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟ ಪೂರೈಕೆ ಸ್ವತಃ ಪ್ರಮೋದ್ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಒಂದೋಟದ ಪೂರೈಕೆ ಕೂಡ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. 39ಕ್ಕೆ ತಲುಪ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನೆಗೆತವನ್ನ ಕಂಡಂತ ಚೆಂಡು ಫುಲ್ ಮಾಡೋ ಪ್ರಯತ್ನ ಸಂತು ಮಾಡಿದ್ರು ಕೂಡ ಇದು ಒಂದೋಟಕ್ಕೆ ಸೀಮಿತವಾಗ್ತಾ ಇದೆ. 5 ಚೆಂಡು ಮುಕ್ತಾಯದ ಬಳಿಕ 40 ಓಟವನ್ನು ದಾಖಲಿಸಿರ್ತಕ್ಕಂಥ ಚಕ್ರವರ್ತಿ 13 ಎಸೆತ 55 ಓಟದ ಅವಶ್ಯಕತೆ. 13 ಬಾಲ್ 55 ರನ್ಸ್ ರಿಕ್ವೈರ್ಡ್. ಈ ತನದ ವೈಟ್ ಬಾಲ್ ಅತಿರಿಕ್ತ ಓಟದ ಸೇರ್ಪಡೆ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜಾನ್ಸನ್ ರಾಜ ಬರ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಕೆ. ಒಂದು ಸ್ಕ್ವಾಡ್ ನಲ್ಲಿ 15 ಆಟಗಾರನ ಹೆಸರನ್ನ ಸೂಚಿಸಿಕೊಳ್ಬಹುದು. ಆ ನಿಟ್ಟಲ್ಲಿ ಅಲ್ಲಿ ಮುಂದಿನ ಪಂದ್ಯಾಟ ಕ್ವಾರ್ಟರ್ ಫೈನಲ್ ಇರುವುದರಿಂದ ಡಗೌಟ್ ಅನ್ನ ಆದಷ್ಟು ಬೇಗ ಈ ಮೈದಾನದ ಒಳಗಿರುವಂತ ಪ್ರೇಕ್ಷಕರ ಆ ಡಗೌಟ್ ನಲ್ಲಿ ಕೂರುವಂತಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಇದು ವ್ಯವಸ್ಥಿತ ಪಂದ್ಯಕೂಟದ ಬಿಗ್ ಹೋರಾಟ ಮುಂದಿನ ಹಂತದಲ್ಲಿ. ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆಯ ಪ್ರಯತ್ನ. ನಿಧಾನವಾಗಿ ಚೆಂಡು ಟ್ರಾವೆಲ್ ಆಗ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯಲ್ಲಿ. ರಾಜ್ಯ ಮಟ್ಟದ ಒಂದು ದಾಖಲೆ ಪಂದ್ಯಕೂಟ ಮೊದಲ ಪ್ರಶಸ್ತಿ 5 ಲಕ್ಷ ರೂಪಾಯಿಗಳ ಜೊತೆ ಡಾಕ್ಟರ್ ಪುನೀತ್ ರಾಜ್ ಕಪ್ ಅನ್ನ ಪಡ್ಕೊಳ್ತಾರೆ. 2.5 ಲಕ್ಷ ರೂಪಾಯಿಗಳ ಆಕರ್ಷಕ ಟ್ರೋಫಿ ಕೂಡ ಡಾಕ್ಟರ್ ಪುನೀತ್ ರಾಜ್ ಕಪ್. ಅದಾದ ಬಳಿಕ ತೃತೀಯ ಪ್ರಶಸ್ತಿ
ಚತುರ್ಥ ಪ್ರಶಸ್ತಿಗಳೆಲ್ಲ ಇರುತ್ತೆ. ಇದು ಕ್ಯಾಶ್ ಪ್ರೈಸ್ ರೂಪದಲ್ಲಿ ಈ ಟೂರ್ನಮೆಂಟ್ ನೀಡ್ತಾ ಇದೆ. ಮತ್ತೆ 46. ಮತ್ತೆ ಮೈಟಿ ವರ್ಸಸ್ ಚಕ್ರವರ್ತಿ ತುಮಕೂರು ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ ಹಂತದ ಓವರ್ಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಇದರ ಮಧ್ಯೆ ಮತ್ತೊಂದು ಮಿಡ್ ವಿಕೆಟ್ ನಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಇದರ ಮಧ್ಯೆ ಬಹಳಷ್ಟು ಉತ್ತಮವಾದ ಹೊಡೆತ. ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. ಎರಡು ಓಟದ ಸೇರ್ಪಡೆ ತಂಡದ ಮತ್ತೆ 49 ಓಟವನ್ನು ದಾಖಲಿಸ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಸಂತು ಕೆಣಕುವ ಪ್ರಯತ್ನ, ಹೈ ಶಾಟ್. ಈ ಬಾರಿ ಸಲೀಂ ಸುಲಭ ಕ್ಯಾಚ್ ಅನ್ನ ಲಾಂಗ್ ಆನ್ ಬದಲಿ ಪಡ್ಕೊಂಡ್ರು. ಚಕ್ರವರ್ತಿ ಪರವಾಗಿ ಸಂತು ವಿಕೆಟ್ ಪತನವಾಗ್ತಾ ಇದೆ. ಸಾಲು ಸಾಲು ರಾಜ್ಯ ಮಟ್ಟದ ಪಂದ್ಯಾಟಗಳು ಮುಕ್ತಾಯದ ಬಳಿಕ ಇದು 5 ಲಕ್ಷ ರೂಪಾಯಿಗಳ ಒಂದು ದಾಖಲೆ ಪಂದ್ಯಕೂಟ. ಇನ್ನಷ್ಟು ಬಹಳಷ್ಟು ಪಂದ್ಯಾಟಗಳು 5 ಲಕ್ಷ, 7 ಲಕ್ಷ, 25 ಲಕ್ಷ ರೂಪಾಯಿಗಳ ಪಂದ್ಯಾಟಗಳೆಲ್ಲ ಸಾಗುತ್ತೆ ರಾಜ್ಯ ಮಟ್ಟದಲ್ಲಿ. ಅದೆಲ್ಲವೂ ಕೂಡ ಜನವರಿಯ ಹೊಸ ವರ್ಷದ ಪರ್ವ ಕಾಲದಲ್ಲಿ. ಮಳೆ ಬರುವವರೆಗೆ ಉಡುಪಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು ಸಾಲು ಸಾಲು ಪಂದ್ಯಾಟವನ್ನು ನಡೆಸ್ತಾ ಇದೆ. ಹೊಸ ದಾಳಿಗರ ಸೇರ್ಪಡೆ, ಯಶವಂತನ ಸೇರ್ಪಡೆ, ರಿವರ್ಸ್ ಶಾಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆ ನಿಟ್ಟಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಕ್ಲೀನ್ ಬೌಲ್ಟ್. ಇತ್ತ ಮತ್ತೆ ಹೊಸ ದಾಂಡಿಗನ ಸೇರ್ಪಡೆ. ಎಲ್ಲ ಆಟಗಾರರಿಗೆ ಆಡುವಂತ ಅವಕಾಶಗಳು ಕೂಡ ಈ ಪಂದ್ಯಾಟದಲ್ಲಿ ಚಕ್ರವರ್ತಿಗಳಿದೆ. ಆ ನಿಟ್ಟಲ್ಲಿ ನಿರೀಕ್ಷೆ ಮಾಡಿದ ಆಟವನ್ನು ಪರವಾಗಿ ಬರ್ತಕ್ಕಂಥ ಬೌಲರ್ ಕಫಿಲ್. ಮೈಟಿಯ ಪರವಾಗಿ ವಸೀಂ ಕೂಡ ಬಹಳ ಉತ್ತಮ ರೀತಿಯ ಆಟಗಾರ. ಪಂದ್ಯ ಮುಂದುವರಿಸಿಕೊಳ್ಳಿ. ಕಫಿಲ್ ಸದಾ ಚೆಂಡು, ದಾಳು ಚೆಂಡು, ಸಂಪರ್ಕದ ನಡುವೆ ಇಲ್ಲಿ ಲೆಗ್ ಬೈ ಎನ್ನುವ ಸೂಚನೆ. ಲೇಟ್ ಡಿಸಿಷನ್. ಪಂದ್ಯಾಟ ಮುಂದುವರಿಸ್ತಾ ಇದ್ದಾರೆ. ಅಂತಿಮ ಹಂತ ಲೆಗ್ ಬೈ ಮುಖಾಂತರವಾಗಿ ಓಟವನ್ನು ದಾಖಲಿಸಿದಂತ ಚಕ್ರವರ್ತಿಗಳ ತಂಡ ಮತ್ತೆ ಕಾಫಿಲ್ ಮೈಟಿಯ ಪರವಾಗಿ ಉತ್ತಮ ರೀತಿಯ ಸೆತ. ಗೋಟದ ಹಿಂದೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವಸೀಂ ಕ್ಷೇತ್ರ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ತಡಮಾನ ಭಾಗದಲ್ಲಿ ಒಂದೋಟ ಮತ್ತೆ ಪೂರೈಕೆ ಆಗ್ತಾ ಇದೆ. ಇದು ಕೂಡ ಲೆಗ್ ಬೈ ಮುಖಾಂತರವಾಗಿ ಎರಡನೇ ಓಟವನ್ನು ಕೂಡ ಚಕ್ರವರ್ತಿಗಳು ಪಡ್ಕೊಂಡ್ರು. ನಿನ್ನೆ ರಾತ್ರಿ ವೇಳೆ ಅಂತಿಮ ಪಂದ್ಯಾಟ ನ್ಯಾಶ್ ಬೋಲ್ಡ್ ಔಟ್ ನಲ್ಲಿ
ಮುಂದಿನ ಹಂತದ ಜಯದ ಲೆಕ್ಕಾಚಾರ ಮಾಡಿದಂತ ಒಂದು ತಂಡ. ಅದು ಬಹಳಷ್ಟು ಕುತೂಹಲಕಾರಿ ಘಟ್ಟದ ಪಂದ್ಯಾಟವನ್ನ ಇದೇ ಮೈದಾನ ಕಂಡಿತ್ತು. ಫ್ರೆಂಡ್ಸ್ ಬೆಂಗಳೂರು ಮತ್ತು ನ್ಯಾಶ್ ಕ್ರಿಕೆಟರ್ಸ್ ಪಂದ್ಯ ಟೈ ಆಗಿತ್ತು. ಬೋಲ್ಡ್ ನಲ್ಲಿ ನ್ಯಾಶ್ ಕ್ರಿಕೆಟರ್ಸ್ ಮೇಲುಗೈಯನ್ನು ಸಾಧಿಸಿ ಯಶಸ್ಸನ್ನ ಕಂಡ ತಂಡ. ಮತ್ತೆ ಪಂದ್ಯ ಮುಂದುವರಿಸಿದ ಇರ್ತಕ್ಕಂಥ ತಂಡ ಮೈಟಿ ಕ್ರಿಕೆಟರ್ಸ್ ವರ್ಸಸ್ ಚಕ್ರವರ್ತಿ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 6 ಓವರ್ಗಳಲ್ಲಿ ಮೈಟಿಗೆ ಸ್ವಲ್ಪ ಮಟ್ಟಿಗೆ ರನ್ನಿಗೆ ಕಡಿವಾಣ ಹಾಕಿದ್ರು ಕೂಡ ಇದೊಂದು ಹೋರಾಟದ ಪಂದ್ಯಾಟವಾಗಿ ಸಾಗುವ ಸಾಧ್ಯತೆಗಳಿತ್ತು. ಬಲಿಷ್ಠ ಆಟಗಾರರು ಮೈಟಿಯನ್ನ ಕೂಡಿಕೊಂಡಿದ್ರು. ಸ್ಯಾಂಡಿ ಇರ್ಬೋದು, ಸಲೀಂ ಇರ್ಬೋದು, ಮಂಜಾ ಇರ್ಬೋದು, ಈ ರೀತಿಯ ಹಿರಿಯ ಆಟಗಾರ ಹೊಂದಿರತಕ್ಕಂತ ಮೈಟಿ ಕ್ರಿಕೆಟರ್ಸ್ ಅಂತಿಮ ಹಂತದಲ್ಲಿ ಮತ್ತೆ ಬಿಗ್ ಶಾಟ್ ದಾಖಲಿಸುವ ಪ್ರಯತ್ನ. ಈ ಪಂದ್ಯಾಟವನ್ನ ಮೈಟಿ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್ ಜಯವನ್ನ ದಾಖಲಿಸಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಚಕ್ರವರ್ತಿ ಕೂಡ ಕೃತಜ್ಞತೆ ಸಲ್ಲಿಸಿಕೊಂಡು ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನ ಕಾಣುತ್ತೆ. 2 ಬಲಿಷ್ಠ ತಂಡಗಳು ಕುಂದಾಪುರ ಪರಿಸರದ ಪಾಂಚಜನ್ಯ ಕೂಟ ಮತ್ತು ಜಾನ್ಸನ್ ಜೇನುಗೂಡಿನ ತಂಡ. ಸರ್ ದಯವಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಬೇಡಿ ಸರ್, ಲೈವ್ ಹೋಗ್ತಾ ಇರುತ್ತೆ. ಅಂಪೈರ್ಸ್ ದಯವಿಟ್ಟು ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡಿ, ಸಮಯ ಕಮ್ಮಿ ಇದೆ. ಫಸ್ಟ್ ಕ್ವಾರ್ಟರ್ ಫೈನಲ್